ಒಂದು ಕೊರಿಂಥದವರಿಗೆ ಬರೆದ ಪುಸ್ತಕ 14ನೇ ಅಧ್ಯಾಯ 33ನೇ ವಚನ. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಕರ್ತನ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ದಿವಸವೂ ಸಹ ಕರ್ತ ನಿಮಗೆ ಕೂಡ ಮಾತನಾಡುವವರಾಗಿ ಇದ್ದಾರೆ. ಅನುದಿನವೂ ಸಹ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ನಿಮ್ಮನ್ನು ಕ್ರಮಪಡಿಸುತ್ತಲೂ ಮಾತ್ರವಲ್ಲದೆ ನಿಮ್ಮನ್ನು ಆಶೀರ್ವಾದದ ಮಾರ್ಗದಲ್ಲಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಭಾರವಾದಂತಹ ಭಾವನೆಗಳು ಇದೆ. ಕಳೆದ ಕೆಲವು ದಿವಸಗಳಿಂದ ನೀವು ಪ್ರಾರ್ಥನೆ ಮಾಡಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ಯಾವುದೋ ಒಂದು ಸಂಗತಿ ನಿಮ್ಮ ಮನಸ್ಸನ್ನು ಬಾಧಿಸ್ತಾ ಇದೆ. ಸಮಾಧಾನವಿಲ್ಲದಂತೆ ಅಲೆಯುತ್ತಾ ಇದ್ದೀರಿ. ಪ್ರಾರ್ಥನೆ ಮಾಡಲಿಕ್ಕೂ ಸಹ ನಿಮ್ಮ ಕೈಗಳಲ್ಲಿ ಆಗದೇ ಇರುವಂಥ ಸ್ಥಿತಿಗಳಲ್ಲಿದ್ದೀರಿ. ಇದು ಯಾಕೆ ಆಯಿತು ಎಂಬುದಾಗಿ ಹೇಳಿ ನಿಮ್ಮನ್ನು ನೀವೇ ಬಾಧಿಸಿಕೊಳ್ಳುತ್ತಾ ಇರ್ಬೋದು. ಕೆಲವು ಸಂತೋಷ ಪಡುವಂಥವರ ಜೊತೆಯಲ್ಲಿ ಸೇರಿ ಸಂತೋಷ ಪಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇತರರ ಜೊತೆಯಲ್ಲಿ ನೀವು ಮನಬಿಚ್ಚಿ ಮಾತನಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳಲ್ಲಿದ್ದೀರಿ. ಇದೆಲ್ಲವನ್ನು ನೋಡುವಾಗ ಕೆಲವೊಂದು ಸಂಗತಿಗಳು ನಿಮ್ಮನ್ನು ಬಾಧಿಸಲ್ಪಡ್ತಾ ಇದೆ. ಕೆಲವೊಂದು ತಪ್ಪಾದಂಥ ಕಾರ್ಯಗಳು, ಕರ್ತನ ಸಮ್ಮುಖದಲ್ಲಿ ಅರಕೆ ಮಾಡದೇ ಇರುವಂಥ ಸಂಗತಿಗಳು, ದೇವರ ಚಿತ್ತಾನುಸಾರವಾಗಿ ಇಲ್ಲದೇ ಇರುವಂಥ ಸಂಬಂಧಗಳು, ಕೆಲವರ ಒಡನಾಟಗಳು, ಕೆಲವರ ಜೊತೆಯಲ್ಲಿ ನೀವು ಕೂತು ಮಾತನಾಡುವಂಥ ಕೆಲವೊಂದು ಸಂಭವಗಳು, ಅವರಲ್ಲಿರುವಂತಹ ಅಶುದ್ಧಾತ್ಮನ ಕಾರ್ಯಗಳು ನಿಮ್ಮನ್ನು ಬಾಧಿಸುತ್ತಾ ಇರೋದ್ರಿಂದಲೇ ನಿಮ್ಮಲ್ಲಿ ಸಮಾಧಾನವನ್ನು ಕಳೆದುಕೊಂಡು ಬಿಟ್ಟಿದ್ದೀರಿ. ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗದೇ ಇರುವಂಥ ಸ್ಥಿತಿಗೆ ನೀವು ಬಂದು ಬಿಟ್ಟಿದ್ದೀರಿ. ಆದರೆ ಕರ್ತನು ಈಗ ನಿಮ್ಮ ಕೂಡ ಮಾತನಾಡ್ತಾ ಇದ್ದಾರೆ. ನೀವು ದೇವರ ಸಮ್ಮುಖದಲ್ಲಿ ಒಂದಾಗುವಂಥದ್ದನ್ನು ಬಯಸ್ರಿ. ದೇವರ ಸಮ್ಮುಖದಲ್ಲಿ ಪಶ್ಚಾತ್ತಾಪ ಪಡಿರಿ. ಕೆಲವರು ತಪ್ಪಾದಂತಹ ಸಹವಾಸಗಳನ್ನು ಬಿಟ್ಟು ಬಿಡಿರಿ. ಕೆಲವರ ಜೊತೆಯಲ್ಲಿ ನೀವು ಮಾಡಿಕೊಂಡಂತಹ ಮಾತುಗಳು, ಒಡಂಬಡಿಕೆಗಳು, ಇದೆಲ್ಲವನ್ನು ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಪಶ್ಚಾತ್ತಾಪ ಪಡಿರಿ. ಕೆಲವೊಂದು ತಪ್ಪಾದಂಥ ಕಾರ್ಯಗಳನ್ನು ವಿಷಯದಲ್ಲೂ ಸಹ ದೇವರ ಸಮ್ಮುಖದಲ್ಲಿ ನಿಮ್ಮ ಪಾಪಗಳನ್ನು ಅರಕೆ ಮಾಡಿರಿ. ಆಗ ನಿಶ್ಚಯವಾಗಿ ನಿಮ್ಮಲ್ಲಿ ಪಶ್ಚಾತ್ತಾಪ ಉಂಟಾಗುವಾಗ ಕರ್ತನ ಕನಿಕರವುಳ್ಳ ಕರಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯ. ಯಾಕಂದರೆ ದೇವರ ಚಿತ್ತಾನುಸಾರವಾದಂಥ ಪಶ್ಚಾತ್ತಾಪವು ಮಾನಸಾಂತರವನ್ನು ಉಂಟು ಮಾಡ್ತದೆ ಎಂಬುದಾಗಿ ವಾಕ್ಯ ಹೇಳಲ್ಪಡ್ತದೆ. ನಿಮ್ಮ ಈ ಅಸಮಾಧಾನಕ್ಕೆ, ಗಲಿಬಿಲಿಗಳಿಗೆ, ನಿಮ್ಮ ಜೀವಿತದಲ್ಲಿರುವಂಥ ಎಷ್ಟೋ ಸಂಗತಿಗಳು, ಬೇಡವಾದಂಥ ಸಂಬಂಧಗಳೇ ಕಾರಣವಾಗಿದೆ. ಹಾಗಾಗಿ ದೇವರ ಸಮ್ಮುಖದಲ್ಲಿ ಬನ್ನಿರಿ. ದೇವರು ಎಂದೆಂದಿಗೂ ಸಹ ನಿಮಗೆ ಸಮಾಧಾನವನ್ನು ಕೊಡುವಂಥ ದೇವರ ಹೊರತು ಗಲಿಬಿಲಿಗೆ ಎಂದಿಗೂ ಸಹ ಕಾರಣನಲ್ಲ. ನೀನು ದೇವರ ಮಗಳು, ದೇವರ ಮಗನಾದದ್ದರಿಂದ ಕರ್ತನ ಸಮ್ಮುಖಕ್ಕೆ ಬಂದು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿರಿ. ನಿಶ್ಚಯವಾಗಿ ದೇವರಾಗಿರುವಂಥ ಕರ್ತನು ಈಗಲೇ ನಿಮಗೆ ಸಮಾಧಾನವನ್ನು ಕೊಡುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಇವರ ಜೀವಿತದಲ್ಲಿ ಅಸಮಾಧಾನಕ್ಕೂ ಗಲಿಬಿಲಿಗೂ ಕಾರಣವಾಗಿರುವಂಥ ಎಲ್ಲ ಸಂಬಂಧಗಳು, ಎಲ್ಲ ವಿಧವಾದಂಥ ಕಾರ್ಯಗಳನ್ನು ಈಗಲೇ ಬಿಡುಗಡೆ ಮಾಡಿರಿ ಅಪ್ಪ. ಈಗಲೇ ನೀವು ಸಮಾಧಾನವನ್ನು, ಶಾಂತಿಯನ್ನು ಇವರಿಗೆ ಅನುಗ್ರಹಿಸಿಕೊಟ್ಟು ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.